ಮೊಟ್ಟೆ ಒಂದು ಹಾಕ್ಬಿಡೋದ್ರೊಳಗೆ ಅಷ್ಟೇ ಅಷ್ಟೇ. ಮೈಕನವೇನಪ್ಪ ಓ ನೈಟಿ ಹೊಡ್ಕಂಬ. ಚಪಾತಿ ಈಗ ರೆಡಿ ಆಗ್ತೈತೆ, ಹಾಕಂಡ್ ತಿಂದ್ಬಿಡೋದೆ. ವೆಲ್ಕಮ್ ಗಾಯ್ಸ್ ಅವರ್ ನ್ಯೂ ವಿಡಿಯೋ. ಗಾಯ್ಸ್ ಇವತ್ತು ನಾನೇ ಅಡುಗೆ ಮಾಡ್ತಾ ಇದ್ದೀನಿ. ಅದು ಏನು ಅಂದ್ರೆ ಇದು ಎಗ್ಗು ಮಸಾಲ ಅಂತ, ಮಸಾಲ ಫ್ರೈ ನಿಮ್ಮ ಹೊಸ ಭಾಷೆಯಲ್ಲಿ ಎಗ್ ಮಸಾಲ ಫ್ರೈ. ಅದಕ್ಕೆ ಮೊಟ್ಟೆ ಹಾಕೋದು ಗೈಸ್. ನೋಡೋಣ ಬನ್ನಿ ಇವತ್ತು ಹೆಂಗೆ ಟೇಸ್ಟ್ ಇರುತ್ತೆ ಅಂತ. ಏನೇನ್ ಹಾಕ್ತಿ? ಮಸಾಲ ರುಬ್ಬಿರೋದು, ಈರುಳ್ಳಿ, ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ ಎಲ್ಲ ಹಾಕಿ ಹಾಕಿದೀನಿ. ಬೆಳ್ಳುಳ್ಳಿ ಅದೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಫಸ್ಟ್ ಹಾಕಿರ್ತೀವಿ ಟೇಸ್ಟಿಗೆ ಗಮ್ಮನ್ಲಿ ಅಂತ. ಅಲ್ಲಾಡ್ಸು ಹೆಲ್ಪ್ ಮಾಡು ನೀನ್ ಶೆಫ್ಗೆ, ಸರಿನಾ? ನೀನ್ ಹೆಲ್ಪ್. ನೀಗಾಯ್ಸ್ ಇವತ್ತು ಅಡಿಗೆ ಮಾಡೋಣ, ಹೆಂಗಿರ್ತದ ನೋಡೋಣ. ಎಲ್ಲ ನೀನೇ ಮಾಡ್ತಿದ್ಯವ. ಇನ್ನೇನ್ ಮಾಡೋಣ, ನೋಡ್ ನೀನ್ ಮಾತಾಡ್ತಾ ಇರು, ನಾನು ಮಾಡ್ತಾ ಇರ್ತೀನಿ, ನೀನ್ ಮಾಡ್ತಿದ್ಯ ಅನ್ಕೋ. ಹಂಗೆ ಗೈಸ್ ಈಗ ನಮ್ಮಮ್ಮ ಇದು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಹಾಕೈತೆ ಅದು ಟೇಸ್ಟಿಗೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಮ್ಮ ಇದಕ್ಕೆ? ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತೀನಿ, ಗಟ್ಟಿ ಹಾಕ್ತೀನಿ. ಇನ್ನೊಂದ್ ಸ್ವಲ್ಪ ನೀರು ಬಿಡು ಸಾಕು, ಹಂಗೆ ಇರುತ್ತೆ. ಇಷ್ಟೇ ಇರ್ಬೇಕಣಮ್ಮ, ಬೆಂದ್ರೆ ಇನ್ನೂ ಗಟ್ಟಿ ಆಗ್ತೈತೆ. ಆಗ್ಲಿ ಬಿಡು, ಚೆನ್ನಾಗಿರುತ್ತೆ ಅವು ತಿನ್ನಕ್ಕೆ. ಅನ್ನಕ್ಕೆಲ್ಲ ಗ್ರೇವಿ ಬೇಕಾಗಲ್ಲ. ನೀರ್ ಹಾಕ್ಬಿಟ್ಟು ನೀರ್ ಮಾಡ್ಬಿಡ್ತು ಗೈಸ್. ಎಷ್ಟು ಕರೆಕ್ಟ್ ಆಗೈತೆ, ಏನ್ ಕರೆಕ್ಟ್ ಆಗೈತಿ. ಹ್ಞೂ ಅವನೇ ಮಾಡ್ತಾ ಇರೋದು. ಚಿಕನ್ ನೀನೇನು ಇಲ್ಲ, ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ಬೇಡ. ಏನು ಹೆಲ್ಪ್ ಏನು ಮಾಡ್ಬೇಡ, ಸುಮ್ನೆ ಇದು. ಅಲ್ಲ ಅವ್ರಿಗೆಲ್ಲ ಹೆಲ್ಪ್ ಮಾಡಕ್ ಹೋಯ್ತಿ, ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡಕ್ ಬರಲ್ಲ. ನೀನು ಇನ್ನೊಂದು ಮದ್ವೆ ಮಾಡ್ಕೊಂತೀಯ. ಮಾಡ್ಕತಿ ಮದ್ವೆನ. ಈಗ ನಮ್ಮ ಅಪ್ಪ ಅಲ್ಲಿ ಇನ್ನೊಂದು ಮದ್ವೆ ಆಗಕ್ಕೆ ರೆಡಿ, ಸ್ಕೆಚ್ ಹಾಕ್ಬಿಟ್ಟೈತಿ. ಏನು ಮಾಡ್ರಿ ಮಾಡ್ರಿ, ಖುಷಿ ಖುಷಿ ನೋಡ್ರಿ. ಮತ್ತಲ್ಲಿ ಖುಷಿ ಇರ್ತದ ಬಿಡಪ್ಪ. ಬಿಳೆ ಗಡ್ಡ ಬಂದವೆ, ಹೋಗ್ ಬಣ್ಣ ಹಾಕ. ನಿಂಗೆ ಯಾರು ಹಿಡ್ಕೊಡ್ತಾರೆ ಇವಾಗ? ನಮ್ಮ ಅಪ್ಪನಂತ ನಾನಾಗಲ್ವ ಇವಾಗ ಹಾಕೋದ್ರೆ ಯಾರ ಆತರ ಮದ್ವೆ ನಿನ್ಗೆ? ತಲೆಯಲ್ಲಿ ಕೂದಲೆಲ್ಲ ಉದ್ರವಿ, ತಲೆ ಕೂದಲಿಗೂ ಗಡ್ಡ ಎಲ್ಲ ಬಿಳೆ ಆಗವೆ. ನೋಡವ ಒಟ್ನಾಗ ಇನ್ನೊಂದು ಆಗ್ಬೇಕು, ಯಾವಳನೇ ಆಗ್ಲಿ ಅಷ್ಟೇ. ಗಾಯ್ಸ್ ನಮ್ಮ ಅಮ್ಮ ತಿರುಗಿಸ್ತಾ ಇತ್ತದನ್ನ, ಹೇಳಿದೀನಿ ತಿರುಗಿಸು ಅಂತ. ತಿರುಗಿಸ್ತಾ ಇದ್ದಿ, ತಿರುಗಿಸ್ತಾ ಐತೆ ಅದನ್ನ. ಈಗ ಕುದೀತೈತೆ ಗೈಸ್. ನಾನೆಲ್ಲ ಒಗ್ಗರಣೆ ಎಲ್ಲ ಹಾಕಿದೀನಿ. ಅವನಮ್ಮ ಮೊಟ್ಟೆ ಹಾಕ್ಬೇಕು. ಎಲ್ಲ ನಾನು ಹಾಕಿದ್ದೀನಿ, ಮೊಟ್ಟೆ ಒಂದು ಹಾಕ್ಬಿಡೋದ್ರೊಳಗೆ ಅಷ್ಟೇ ಅಷ್ಟೇ. ಅದ್ರೊಳಗೆ ಹಾಕ್ಬೇಕಾ? ಹಾಕಂತವ್ನಿ ಅದ್ರೊಳಗೆ 2 3 4 5 6 ಹಂಗಾಕಿ ಏನ್ ಮಾಡೋದು? ಹಂಗಾಕಿ ಬಿಡೋದು. ಎಷ್ಟೊತ್ತಕ್ಕ? ಸ್ವಲ್ಪ ಗಟ್ಟಿ ಆಗ್ಬೇಕು. ಆಮೇಲೆ ಚೆನ್ನಾಗಿರ್ತದೆ ತಿನ್ನೋದು ಅಷ್ಟೇ. ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಹಂಗೆ ಈಗ ಚಪಾತಿ ಜೊತೆ ಅನ್ನದ ಜೊತೆ ತಿನ್ನೋದಂತೆ. ಮುಚ್ಚಿಬಿಡೋದು. ಎಷ್ಟೊತ್ತಕ್ಕ ಮುಚ್ಚಬೇಕು? ಎಷ್ಟೊತ್ತಕ್ಕ ಸುಡ್ಬೇಕು? ಒಂದು 10 ನಿಮಿಷ, ಒಂದು 5 ನಿಮಿಷ ಅಷ್ಟೇ. 5 ನಿಮಿಷ ಕುದಿಸ್ಬೇಕು. ಅದ ರೆಡಿ ಆಯ್ತು ಗೈಸ್. ಆಮೇಲೆ ಸವಿಯಲು ಸಿದ್ಧ ಗೈಸ್. ಅವ್ರ ಒಳಗಡೆ ಏನನ್ನ ಹಾಕಿದೀನಿ ಅಂತ ತೋರ್ಸಕ್ಕಾಗಿಲ್ಲ, ಫೋನ್ ಚಾರ್ಜರ್ ಇರಲಿಲ್ಲ. ಚಾರ್ಜರ್ ಇಲ್ಲ. ಅವ್ರಿಗೆ ಸುಳ್ಳು ಹೇಳ್ತಾ ಇದೀನಿ ಅಂತ ಗೊತ್ತಾಯ್ತು. ನಮ್ಮ ಅಮ್ಮಲ್ಲಿ ನೀನೇ ಮಾಡಿದ್ದೆ ಅಂತ ಗೊತ್ತವ್ರಿಗೆ. ನಾನ್ ಸುಳ್ಳು ಹೇಳ್ತೀನಿ. ಆಮೇಲೆ ಹೇಳು ಇನ್ನೊಂದ್ಸತಿ ನಾನು ಮಾಡುವಾಗ ಇಂತಿಂತದ್ ಹಾಕಿದ್ದೆ ಅಂತ ಹೇಳಿ ಮಾಡಿ ಹಂಗೆ. ಹಿಂಗ್ ಸುಳ್ಳು ಹೇಳು ಅಂತ ಹೇಳ್ಕೊಂಡ್ ಬರುತ್ತೆ ನಮ್ಮಮ್ಮ. ನಮ್ಮಮ್ಮನೇ ಮಾಡ್ತು ಗೈಸ್ ಎಲ್ಲ. ನಾನ್ ವಿಡಿಯೋ ಮಾಡ್ಕೊಂಡ್ ಬಂದೆ ಸುಮ್ನೆ, ನಾನೇ ಮಾಡೋಣ ಅಂತ.
ಅಲ್ಲ ಈಗ ಚಪಾತಿ ನಾನು ವಶ ಮುಂದೆ ಗೈಸ್ ನಾವು ಮನೆಗೆ ನಾವು ಅಮ್ಮಗೆ ಏನು ಹೆಲ್ಪ್ ಮಾಡಲ್ಲ ನೋಡಿ ಹೋಗಲ್ಲ ಏನ್ ಆಗಲ್ಲ ಚಪಾತಿ ಹಂಗೆ ಮೈಕ ನೋವೇನಪ್ಪ ಓ ನೈಟಿ ಹೊಡ್ಕೊಂಬ ರಾಜ ಬಿಸ್ಕಿ ಹೊಡ್ಕೊಂಬ ಹೋಗು ರಾಜ ಅಷ್ಟೊಂದು ಇದು ಮಾತಾಡಿದ್ದೆ ನಾನು ಅಷ್ಟೊಂದು ಇದು ಮಾತಾಡಿದ್ದೀವಿ ಓ ಎಣ್ಣೆ ಕುಡ್ಕೊಂಬ ಮೈಕನಾರ ಓದ್ತೈತೆ ಇಂಥ ಮಗ ಸಿಗ್ತಾನೆ ನಿಂಗೆ ಎಣ್ಣೆ ಕುಡಿ ಅನ್ನೋದಿಲ್ಲ ಇಲ್ಲಾರ ಸಿಗ್ತಾರ ಎಣ್ಣೆ ಕುಡಿ ಮೈಕನ ಓದ್ತೈತೆ ಅಂತ ಹೇಳೋಣ ಟವಲ್ ಏನೋ ಸುತ್ಕೊಂಡು ನಡೀತಾರಲ್ಲ ಹಂಗೆ ಏನೋ ಸುತ್ಕೊಂಡು ನಡೀತಾರಲ್ಲ ಹಂಗೆ ನಾವು ಒಬ್ಬೀಗ ಚಪಾತಿ ವಸಕ್ಕೆಲ್ಲ ರೆಡಿ ಮಾಡ್ಕೊಂಡದೆ ಬಾರವ ಬೇಗ ವಸಿ ಯಾಕೆ ಹಂಗೆ ಎತ್ ನೋಡ್ತಿದ್ದಿ ಪ್ಲೇಟ್ ಸುಟ್ಟೈತೆ ಏ ಸಿನಿಮಾ ಕಣಮ್ಮ ಸಿನಿಮಾಕವೆಲ್ಲ ಅಂಜಲ್ಲ ಏನಮ್ಮ ಕೈಯಲ್ಲಿ ಎತ್ಕೊಂಡ ಕಣಮ್ಮ ಗೈಸ್ ನಮ್ ತಂಗಿನ ಮಿಸ್ ಮಾಡ್ಕೊಂತ ಇದೀವಿ ಟ್ರೈನಿಂಗ್ ಹೋಗ್ಬಿಟ್ಟೈತೆ ಇದ್ದಿರ್ ಚೆನ್ನಾಗಿರೋದು ನಮ್ ತಂಗಿ ಟ್ರೈನಿಂಗ್ ಹೋಗಿ ಇನ್ನ 1.5 ತಿಂಗಳು ಮನೆಯಲ್ಲಿ ಬರಲ್ಲ ಬೆಂಗಳೂರಲ್ಲಿ ಟ್ರೈನಿಂಗ್ ಹೋಗೈತೆ ಸಾಯಂಕಾಲ ಹಂಗೆ ಜ್ಞಾಪಿಸ್ಕೊಂಡು ನೆನಕೊಂಡ್ಬಿಟ್ಲು ಒಂಥರ ಬೇಜಾರಾಯ್ತು ಮನೆ ಏನೋ ಒಂಥರ ಬಿಕ್ಕ ಅನ್ಸುತ್ತೆ ಗೈಸ್ ನಮ್ ತಂಗಿ ಮನೇಲಿದ್ರೆ ಏನೋ ಒಂಥರ ರೇಗಿಸ್ಕೊಂಡು ಇರ್ಬೋದು ಇವಾಗ ಮನೇಲಿಲ್ಲ ಒಂಥರ ಬೇಜಾರು ಟ್ರೈನಿಂಗ್ ಮುಗಿಸ್ಕೊಂಡ್ ಬರ್ತದೆ ಅವಾಗ ಒಂಥರ ಇದಿರ್ತದೆ ಮನೆಯಲ್ಲಿ ಖುಷಿ ಇರ್ತದೆ ಗಾಯ್ಸ್ ಈಗ ಚಪಾತಿ ವಸಿಬೇಕು ಹೇಳ್ಕೊಂಡ್ಬಿಡಮ್ಮ ಹೆಂಗ್ ಬಸಿಯೋದು ಹೆಂಗ್ ಬರಲ್ಲ ಸರಿನಾ ಹೇಳ್ಕೊಡ ಹೆಂಗೆ ಫಸ್ಟು ನಿಜ ಕಲ್ತ್ಕೊಂತೀವಿ ಯಾಕಮ್ಮ ಹಂಗ್ ಕೂಯ್ತಿದ್ದಿ ಯಾಕೆ ಹಂಗ್ ಕೂಯ್ತಿದ್ದಿ ಹೆಂಗೆ ಉಂಡೆ ಮಾಡೋದು ಹಂಗ ನೋಡಿ ಗೈಸ್ ಏನು ಟ್ರಿಕ್ಸು ನಾವು ಅಮ್ಮಂದು ಉಂಡೆಗಟ್ಟಕ್ಕೆ ಕುಯ್ದು ಬಿಡೋದಂತೆ ಇದು ಗುಂಡೆ ಮಾಡ್ಬಿಡೋದಂತೆ ಇಡಮ್ಮ ಹಿಂಗೆ ಮೇಷ್ ಹೊಡಿತಾರಲ್ಲ ಗೆಣ್ ಹೊಡಿತೀನಿ ಹಿಂಗೆ ಇಡೀ ತೊಟ್ಟನ ಹೊಡಿತೀನಿ ಗೆಣ್ಗೆ ನೀನು ಚಪಾತಿ ವಾಸ್ತಿ ನೀನೇ ಸುಡ್ಬೇಕಾಗ್ತತಿ ಓಹೋ ನನ್ ಕೈ ನೋವು ಅಂತ ಮನೆಕಂತೀನಿ ಹಂಗೆ ನಾಡ್ಕ ಸುದ್ದಿ ಗೈಸ್ ನಾವಮ್ಮ ಕೈ ನೋವು ಅಂತ ಮನೆಕಂತೀವಿ ಆಯ್ತು ಇಲ್ಲವ ಕೊಡಿ ನಾನು ವಸಿತೀನಿ ಗಾಯ್ಸ್ ಬನ್ನಿ ಈಗ ನಾನೇ ಚಪಾತಿ ವಸಿತಾ ಇದ್ದೀನಿ ಫಸ್ಟು ಹಿಂಗೆ ಇದನ್ನ ಹಾಕಬೇಕು ಸೀಟ ಅವೇನಮ್ಮ ಸೀಟ್ ಹಾಕೊಂಡು ಹಿಂಗೆ ಅಂದ್ಕೊಂಡು ಹಿಂಗೆ ವಸಿಬೇಕು ಹಿಂಗೆ ಅವ ಚೆನ್ನಾಗಿ ವಸ್ತಿ ನೋಡಿ ಗೈಸ್ ಈ ತರ ವಸ್ತಿದೀನಿ ಈ ತರ ಬರ್ತದೆ ವಸೈತಿ ಚೆನ್ನಾಗಿ ಬಂದದ್ ಚಪಾತಿ ಗಾಯ್ಸ್ ಫೈನಲಿ ಇಷ್ಟು ಚಪಾತಿ ವಸ್ತಿದ್ದೀನಿ ಎಲ್ಲ ಕಿತ್ತೋಗ್ಬಿಟ್ಟವೆ ಗೈಸ್ ನಾವ್ ಅಮ್ಮ ಬೈತೈತೆ ಬನ್ನಿ ಇವಾಗ ಸುಡೋಣ ನೀನೇ ವಸ್ತಿರ ನೀನೇ ಸುಡು ಎಲ್ಲ ಕಿತ್ತಾಕಿ ಎಲ್ಲ ಕಿತ್ತೋಗ್ಬಿಟ್ಟವೆ ಹೆಂಚ್ಕಾಯ್ದೈತಿ ಗೈಸ್ ಈಗ ಹಾಕ್ತಿದ್ದೀನಿ ಅಷ್ಟೇನಾ ಆಮೇಲೆ ಏನ್ ಮಾಡ್ಬೇಕು ನಿಮಿಷ ಬಿಟ್ಟು ಆಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಗೈಸ್ ಫೈನಲಿ ಈಗ ಚಪಾತಿ ಸುಡ್ತಾ ಇದ್ದೀನಿ ಈಗ ಎಣ್ಣೆ ಹಾಕ್ಬೇಕಾ ಒಂದ್ ಅರ್ಧ ಸ್ಪೂನ್ ಹಾಕದ್ಮೇಲೆ ಒಂದ್ ಸ್ಪೂನ್ ಡಯಟ್ ಕಣಮ್ಮ ಅರ್ಧ ಸ್ಪೂನ್ ಎಷ್ಟು ಕ್ಯಾಲೋರೀಸ್ ಇತ್ತು ಗೊತ್ತಾ ಫಸ್ಟ್ ಎಣ್ಣೆ ಹಾಕಿ ಎಣ್ಣೆ ಸವರ್ತಾ ಇದ್ದೀನಿ ಗೈಸ್ ಚಪಾತಿ ಅಂತ ತಕೊಂಡಿದಿ ಚಪಾತಿ ಉಲ್ಟಾ ಹಾಕದ್ ಹಿಂಗೆ ಇದೈತಲ್ಲ ಹಿಂಗ್ ತಕೋಬೇಕಣಮ್ಮ ತಗೋಲ್ಲ ಕಣಮ್ಮ ಅದಕ್ಕೆ ತಗೋಂತ ನಾವ್ ಕೊಡ್ಬೇಕಣಮ್ಮ ಮಗಂಗೆ ಕೈಲಿ ಎತ್ತಿ ಕೈ ಸುಟ್ಟಾಕೊಂಡು ಈಗ ಹಿಂಗ್ ತಿರ್ವಾಕ್ಬೇಕು ಗೈಸ್ ತಿರ್ವಾಕ್ಬೇಕು ಗೈಸ್ ಫೈನಲಿ ಒಂದು ಚಪಾತಿ ರೆಡಿ ಆಯ್ತಾ ಐತೆ ಟೇಸ್ಟ್ ಮಾಡ್ಬಿಡೋದು ಇವಾಗ ಆಫ್ ಆಗಿದೆ
ಅದ್ ನಾವ್ ಅಮ್ಮನೇ ಮಾಡ್ಬಿಡ್ತು ಗೈಸ್ ಪೂರ್ತಿ ನಾನ್ ಮಾಡ್ಲೇ ಇಲ್ಲ ಜಾಸ್ತಿ. ಚಪಾತಿ ಉಲ್ಟಾ ಸೀದೋತೆ ನೋಡಿ. ಇನ್ನ ಬೇರೆ ಇಲ್ಲ ಗ್ಯಾಸ್ ಜಾಸ್ತಿ ಮಾಡು ಉರಿ. ಹೇಳ್ಬೇಕಾ ನೀನ್ ಫಸ್ಟು ಗ್ಯಾಸ್ ಜಾಸ್ತಿ ಕಪ್ಪ ಅಂತ ಅದು ಮೀಡಿಯಮ್ ಆಗೈತಿ. ಎಷ್ಟದಾಕ ಅಂತ ಬೇಯಿಸ್ಬೇಕು. ಇಲ್ಲ ಇವಾಗ ಬೈತದ ಉರಿ ಜಾಸ್ತಿ ಮಾಡಿದ್ಮೇಲೆ. ಇವಾಗ ಬೈತಿದ್ದಂತೆ. ಅವಾಗ್ಲೇ ಹೆಂಚು ಬೇಗ ಕಾಯ್ದು ಬಿಟ್ಟಿತ್ತು, ಕಮ್ಮಿ ಹಾಕಿದ್ದೆ ನಾನು ನೋಡಿದ್ದೆ. ಸರಿ ಗೈಸ್ ವಿಡಿಯೋಗ್ರಾಫರೇ ನಾವ್ ಅಮ್ಮ ಗೈಸ್ ನೋಡಿ. ಶಿಪ್ಪು ವಿಡಿಯೋಗ್ರಾಫರು ನನಗೆ ಎಲ್ಲ ಒಂದ್ ಕಡೆ ಸಪೋರ್ಟು. ವಿಡಿಯೋನು ಮಾಡ್ಕೊಡ್ತದ ನಾವಮ್ಮ. ಈಗ ಬೇಯ್ತು ಗೈಸ್, ಬೇಯ್ದಾದ್ಮೇಲೆ ತಿರುವಾಕ್ಬೇಕು ಹಿಂಗೆ. ಗೈಸ್ ನಮ್ಮಮ್ಮ ಮೊಟ್ಟೆ ಮಸಾಲ ಎಲ್ಲ ರೆಡಿ ಮಾಡಿ ತಿರುಗಿಸ್ತಾ ಇತ್ತು. ಈಗ ಫೈನಲ್ ಟಚ್ ಅಪ್ ಅಲ್ವಾ, ಮುಗೀತು ರೆಡಿ. ಈಗ ನಾನೀಗ ಚಪಾತಿ ಸುಡ್ತಾ ಇದ್ದೀನಿ. ಸೀಸ್ಬಿಟ್ಟೆ ಬೆಂದೆ ತಾನೇ ಇದು, ಇಷ್ಟೇ ತಾನೇ. ಎಲ್ಲ ಹಾಕ್ಬೇಕಿದು ನಾ. ಅಯ್ಯೋ ನಮ್ಮ ಅಮ್ಮ ಹಾಟ್ ಬಾಕ್ಸ್ ಎಲ್ಲ ಮರ್ಕೊಂಡೈತೆ ಗೈಸ್, ತಗೊಂಡೋಗಿ ಎಲ್ಲ ಮಡಗದೆ ಹಾಟ್ ಬಾಕ್ಸ್. ಹಾಟ್ ಬಾಕ್ಸ್ ಹಾಕ್ತೆ. ಈಗ ಇನ್ನೊಂದು ಚಪಾತಿ ಹಾಕಿದೀನಿ, ರೆಡಿ ಆಗುತ್ತೆ ಗೈಸ್. ಈಗ ಚಪಾತಿ ಈಗ ರೆಡಿ ಆಗ್ತೈತೆ. ಹಾಕಂಡ್ ತಿಂದ್ಬಿಡೋದೆ, ಸವಿಯಲು ಸಿದ್ಧ. ನೀವು ಮಗ ಮಾಡಿರೋ ಚಪಾತಿ. ಗೈಸ್ ಈಗ ಎಣ್ಣೆ ಹಾಕೊಂಡ್ಬನ್ನಿ. ಈಗ ಎಣ್ಣೆ ಚಪಾತಿಗೆ ಟನ್ 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 ಟನ್. ಸ್ವಲ್ಪ ಎಣ್ಣೆ ಹಾಕ್ತೀನಿ ಗೈಸ್. ಡಯಟು ಜಾಸ್ತಿ ಎಣ್ಣೆ ಹಾಕೊಂಡು ತಿನ್ಬೇಡಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕು ಅವೆಲ್ಲ ಅದಿದ್ದು ಜಾಸ್ತಿ ಆಗೋದು. ಶುಗರು ಎಣ್ಣೆಯಿಂದ ಜಾಸ್ತಿ ಎಣ್ಣೆ ಶುಗರ್ ಅವೆಲ್ಲ ಅವಾಯ್ಡ್ ಮಾಡಿ. ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಿರೋದೆಲ್ಲ ಅದರಿಂದನೇ. ಅವನ್ನ ಅವಾಯ್ಡ್ ಮಾಡಿದ್ರೆ ನಿಮ್ಮ ಫ್ಯೂಚರ್ ಹೆಲ್ತ್ ಚೆನ್ನಾಗಿರುತ್ತೆ. ಪ್ಲೀಸ್ ಅವನ್ನ ಅವಾಯ್ಡ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೇಳಿ ಈ ಥರ ಶುಗರು ಅವೆಲ್ಲ ಎಣ್ಣೆ ಪದಾರ್ಥ ಬೇಕ್ರಿ ಐಟಮ್ ಎಲ್ಲ ತಿನ್ಬೇಡ್ರಿ ಅಂತ. ಅದರಿಂದ ಎಷ್ಟೋ ಹಾರ್ಟ್ ಅಟ್ಯಾಕು ಚೆನ್ನಾಗಿರೋ ಯೂತ್ಸ್ಗಳ್ಗೇನೆ ಹಾರ್ಟ್ ಅಟ್ಯಾಕ್ ಬರ್ತೈತಿ ಇವಾಗ. ಚೆನ್ನಾಗಿ ವರ್ಕೌಟ್ ಮಾಡ್ಕೊಂಡಿರೋರ್ಗೇನೆ ಚೆನ್ನಾಗಿರ್ತಾರೆ, ನಾಳೆ ಖಾಲಿ ಹಾರ್ಟ್ ಅಟ್ಯಾಕ್ ಅಂತ. ನಮ್ಮ ಸೈಟ್ ಹತ್ರ ಬಣ್ಣ ಎಷ್ಟು ಚೆನ್ನಾಗಿತ್ತು, ನೋಡಿ ಹಾರ್ಟ್ ಅಟ್ಯಾಕ್ ಆಯ್ತು. ಅವ್ರು ಗೈಸ್ ಬೆಳಗ್ಗೆ ಚೆನ್ನಾಗಿರಂತೆ, ಸುಮ್ಮನೆ ಊಟ ಮಾಡಿ ಮಲಗಿರೋದು ಅಷ್ಟೇ. ಪಾಪ ಎದ್ದೇ ಇಲ್ಲ ಅವರು ನೋಡಿ ಹೆಂಗೆ. ಅದಕ್ಕೇನೆ ಫುಲ್ಲು ಡಯಟ್ ಮಾಡಿ, ಅಂದರೆ ಫ್ಯೂಚರ್ ನಿಮ್ಗೆ ಎಲ್ಲಿ ಚೆನ್ನಾಗಿರುತ್ತೆ. ಶುಗರ್ ಐಟಮು, ಬೇಕರಿ ಐಟಮು, ಎಣ್ಣೆ ಐಟಮ್ ಎಲ್ಲ ಬಿಟ್ಬಿಡಿ, ಚೆನ್ನಾಗಿರ್ತದೆ. ಹಾಕಮ್ಮ. ಗಾಯ್ಸ್ ಈಗ ನಾನು ಚಪಾತಿ ಹೊಸ್ದೆ. ನಮ್ಮ ಅಪ್ಪ ಒಂದಲ್ಲಿ ಚಪಾತಿ ಹೊಸ್ಕೊಂಡ್ ಕೊಡ್ತದೆ ಅಂದ್ರೆ ಫೋನ್ ನೋಡ್ಕೊಂಡ್ ಮನೆ ಕಡೆ. ಯಾಕಪ್ಪ 2 ಚಪಾತಿ ಹೊಸ್ಕೊಂಡ್ ಕೊಡಿದ ಬೇಕೆ. ಸುಮ್ಮನೆ ನಾವು ಅಮ್ಮನೇ ತಿಳ್ತೀಯ, ಅದು ಕನ್ನಡಕ ಹಾಕೊಂಡಿ. ಇದಳಪ್ಪ ಹೊಸ್ಕೊಡು. ನೋಡಮ್ಮ ಹಿಂಗ್ ರೆಸ್ಪೆಕ್ಟ್ ಇಲ್ವಲ್ಲಮ್ಮ, ಅನ್ರೆಸ್ಪೆಕ್ಟು ಆಯ್ತೇನಮ್ಮ. ಗೈಸ್ ಫೈನಲ್ ಅಡುಗೆ ಆಯ್ತು. ಇವಾಗ ತಿನ್ನೋದೊಂದು ಬಾಕಿ ಐತೆ. ಅವನಮ್ಮ ಇನ್ನು 2 ಚಪಾತಿ ಐತೆ, ನಾವು ಅಮ್ಮನೇ ಮಾಡ್ತಾ ಐತೆ. ಟೇಸ್ಟ್ ಮಾಡ್ದ ಚಪಾತಿ ನಾಳೆ ಚೆನ್ನಾಗಿ ಸುಟ್ಟಿದ್ದೀನ. ಸುಟ್ಟಿಲ್ವಾ ಚೆನ್ನಾಗಿ? ನೋಡಿ ಗೈಸ್ ಚಪಾತಿ ಮೊಟ್ಟೆ ಮಸಾಲ ತಿಂತಾ ಇದ್ರೆ ಒಳ್ಳೆ ಕಾಂಬಿನೇಷನ್. ಏನಪ್ಪ ನಮ್ಮ ಅಮ್ಮ ನಾನು ಇಬ್ರು ಸೇರ್ ಮಾಡಿದ್ದೀವಿ. ನೋಡಿ ಟೇಸ್ಟ್ ಮಾಡಿ ಹೆಂಗದೆ. ಚೆನ್ನಾಗದ? ಚೆನ್ನಾಗಿರುವ, ಥ್ಯಾಂಕ್ಸ್ ಗೈಸ್. ಫೈನಲಿ ಚಪಾತಿ ಬನ್ನಿ ತಿನ್ನೋಣ ಇವಾಗ. ಹೆಂಗದ ಹೇಳಮ್ಮ ಟೇಸ್ಟು ಬೇಗ ತಿಂದು. ಇಬ್ರು ಸೇರ್ ಮಾಡಿದ್ದೀವಿ.
ಹೆಂಗದೆ ಚೆನ್ನಾಯ್ತಾ? ಇವತ್ತು ಚೆನ್ನಾಗಿ ಮಾಡಿದ್ರು. ನೀನು ಹೇಳ್ಕೊಟ್ಟೈತೆ, ನಾಳೆ ಹೇಳ್ಬರ್ತೀನಿ. ಚೆನ್ನಾಗೈತೆ ಗೈಸ್. ಬರ ಇಲ್ಲಿ ಹಂಗಾರ ಹಿಂದಿ ಹಂಗಾರ್ತ ನೋಡಿ. ಏನಮ್ಮ ಆಗ್ತಾ ಇದ್ ಕನ್ನ ಏನಾದ್ರು ಮೊಟ್ಟೆ ಒಂದ್ ಅರ್ಧ ಹ್ಮ್ ಅನ್ನ ತಿಂದ್ ನೋಡು ಹೊಟ್ಟೆ ಹೆಂಗಾಗ ದುಮ್ಮಕಾಯ್ತಾ ಅದ ಹೆಂಗಾರ್ತ ನೋಡಿ ಹೆಂಗಾರ್ತಾನೆ. ಹೇಯ್ ತಿಂದು ಬಿಟ್ರೆ ಹೊಟ್ಟೆ ತುಂಬ ಹೊಟ್ಟೆಗೆ ಒಂಚೂರು ಅನ್ನ ಬಿಡ್ಲಿಲ್ಲ ತಿಂದಾಕಿದ್. ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ, ಏನಾಗಿರಿ ಮುನ್ನೋಗ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಯಾರು ವ್ಲಾಗ್ಸ್ ನೋಡ್ತಾರೆ, ಯಾರು ಇಷ್ಟ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡ್ರಿ. ಓಕೆ ಬಾಯ್ ಬಾಯ್ ಬಾಯ್.